ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ವ್ಯಾಟಿಕನ್ನಲ್ಲಿದ್ದೇನೆ. ವಿಶೇಷತೆ ಏನಂತ ಹೇಳಿದ್ರೆ, ಕಳೆದ ಕೆಲವು ದಿನಗಳಿಂದ ಜೂಬಿಲಿ ವರ್ಷದ ಆಚರಣೆಯು ಭರದಿಂದ ಸಾಗ್ತಾ ಇದೆ. ಹೀಗಿರುವಾಗ 3 ದಿನಗಳ ಎಲ್ಲ ಯುವ ಜನರ ಜೂಬಿಲಿಗೆ ಒಂದು ಸಿದ್ಧತೆ ನಡೀತಾ ಇದೆ. ಆ ಸಿದ್ಧತೆಯ ಒಂದು ಭಾಗವನ್ನು ನೀವು ಕಾಣ್ತಾ ಇದ್ದೀರಾ. ಇಲ್ಲಿ ನೀವು ತುಂಬ ಜನ ವಿವಿಧ ದೇಶಗಳಿಂದ ಬರ್ತಿರೋದನ್ನು ನೋಡಿದ್ದೀರ. ಇಲ್ಲಿಗೆ ಈ 3 ದಿನಗಳ ಒಂದು ಯುವ ಜನರ ಒಂದು ಜೂಬಿಲಿಯ ಒಂದು ಕಾರ್ಯಕ್ರಮಕ್ಕೆ ಸುಮಾರು 5 ಲಕ್ಷ ಯುವಕರು ಪ್ರಪಂಚದ ಎಲ್ಲ ಭಾಗಗಳಿಂದ ಬಂದು ಈ ಒಂದು ಜೂಬಿಲಿಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಅವರು ಬರುವುದು ಖಚಿತ. ಆದ್ದರಿಂದ ಈ ದಿನಗಳಲ್ಲಿ ನೀವು ವ್ಯಾಟಿಕನ್ನ ಒಂದು ಮುಖಭಾಗಕ್ಕೆ ನೀವು ಬಂದರೆ ನೀವು ನೋಡ್ತೀರಿ, ಪ್ರತಿಯೊಬ್ಬ ಯುವಕ ಯುವತಿಯರು ಈ ಒಂದು ಜೂಬಿಲಿ ವರ್ಷದಲ್ಲಿ ಭಾಗವಹಿಸುವುದನ್ನು ನೀವು ಕಾಣ್ತಾ ಇದ್ದೀರ. ಈ ಜೂಬಿಲಿ ವರ್ಷ ತುಂಬ ವಿಶೇಷತೆಯನ್ನು ಪಡೆದುಕೊಂಡಿದೆ. ನೀವು ನೋಡ್ಬೋದು, ನಾನು ಸುತ್ತಮುತ್ತ ವ್ಯಾಟಿಕನ್ನಲ್ಲಿ ಜನ ಸಮೂಹವನ್ನು ನೀವು ಗಮನಿಸ್ಬೋದು. ನನ್ನ ಮುಂದೆ ನೀವು ನೋಡ್ತೀರಾ ಎಷ್ಟು ಮಂದಿ ಈ ಒಂದು ಜೂಬಿಲಿಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಂಬುದನ್ನು ನೀವು ಕಾಣ್ತಾ ಇದ್ದೀರಾ. ಅದೇ ರೀತಿ ನೀವು ವಿವಿಧ ದೇಶಗಳಿಂದ ಯುವಕರು ಧಾವಿಸ್ತಾ ಇರೋದನ್ನು ನೋಡ್ತಿದ್ದೀರಿ. ನಾಳೆ ಪೋಪ್ ಜೊತೆಯಲ್ಲಿ ಯುವಕರು ತಮ್ಮ ದಿವ್ಯಬಲಿ ಪೂಜೆಯಲ್ಲಿ ಭಾಗವಹಿಸ್ತಾರೆ ಹಾಗೂ ಅಲ್ಲಿರುವ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಎಷ್ಟೊಂದು ಯುವಕರು ವಿವಿಧ ದೇಶಗಳಿಂದ ರೋಮ್ ನಗರಕ್ಕೆ, ವಿಶೇಷವಾಗಿ ವ್ಯಾಟಿಕನ್ ನಗರಕ್ಕೆ ಬರ್ತಾ ಇರುವುದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಅದರದ್ದು ಒಂದು ವಿಶೇಷತೆ. ನಾಳೆ ಮತ್ತು ನಾಡಿದ್ದು 2 ದಿನಗಳು ಬಹುಶಃ ಸುಮಾರು 5 ಲಕ್ಷ ಯುವಕರು ಈ ರೋಮ್ ನಗರದಲ್ಲಿ, ವಿಶೇಷವಾಗಿ ವ್ಯಾಟಿಕನ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವರು ಗುಡಾರಗಳನ್ನು ನಿರ್ಮಿಸಿಕೊಂಡು ಅವರು ಇರುವಂತಹ ಸಾಧ್ಯತೆಗಳು ಇದ್ದಾವೆ. ಈ 5 ಲಕ್ಷ ಯುವ ಜನರ ಒಂದು ಉತ್ಸಾಹವನ್ನು ನೀವೆಲ್ಲರೂ ಕೂಡ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇದೊಂದು ಪ್ರಮುಖವಾಗಿ ಇದನ್ನು ಆಯೋಜಿಸಿರುವಂತಹ ವ್ಯಾಟಿಕನ್ನಿನ ವಿಶೇಷವಾಗಿ ಸುವಾರ್ಥ ಪ್ರಸಾರ ಈ ಡಿಕಾಸ್ಟ್ರಿಯಿಂದ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು, ವಿಶೇಷವಾದಂತಹ ಜೂಬ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ನೀವು ನೋಡ್ಬೋದು ಎಷ್ಟು ಉತ್ಸಾಹದಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ಉತ್ಸಾಹದಿಂದ ಬಂದು ಫೋಟೋಗಳನ್ನ ತಗೊಳ್ಳೋದು, ಅದೇ ರೀತಿ ವಿವಿಧ ರೀತಿಯಲ್ಲಿ ಇವರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಇಲ್ಲಿಗೆ ಬಂದಿದ್ದಾರೆ. ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ನಾನು ನಿಮಗೆಲ್ಲರೂ ಕೂಡ ಒಂದು ಮಾಡಿ ಇದನ್ನು ಕಳಿಸೋಣ ಅಂತ ಹೇಳಿ ನನಗೆ ಅನಿಸ್ತು. ಆದ್ದರಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ನಾನು ನಿಮಗೆಲ್ಲರೂ ಕೂಡ ಮಾಡ್ತಾಯಿದ್ದೀನಿ. ವಿಶೇಷವಾಗಿ ಜೂಬ್ಲಿ ವರ್ಷದ ಒಂದು ಸುವಿಶೇಷ ನಿಮಗೆಲ್ಲರಿಗೂ ಕೂಡ